ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಬನಾನಾ ಲಸ್ಸಿ ಮಾಡೋ ವಿಧಾನವನ್ನು ನಾವು ನೋಡೋಣ ಫ್ರೆಂಡ್ಸ್. ಈ ರೀತಿ ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋ ಬಾಳೆಹಣ್ಣು. ಈ ರೀತಿ 4 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋವು. ಒಂದು 4 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, ಒಂದು 2 ಕಪ್ಪಷ್ಟು ಗಟ್ಟಿ ಮೊಸರು, ಮನೇಲಿ ಮಾಡಿದ ಮೊಸರು ಇದು. ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಮಾಡೋದನ್ನು ನಾವು ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಒಂದು ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡೋದ. ಎಲ್ಲ ಹಾಕ್ಬಿಟ್ಟು ಈ ಮೊಸರು, ಇವಾಗ ಸಕ್ಕರೆ, ಇವಾಗ 4 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು ಹಾಕೊಳ್ಳೋದ, ಇದಿಷ್ಟೇ ಇವಾಗ ಬ್ಲೆಂಡ್ ಮಾಡೋದ. ಆಮೇಲೆ ಮೊಸರದ ಅದೆಲ್ಲ ಹಾಕೋದ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಬ್ಲೆಂಡ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳೋದ, ಮತ್ತು ಒಂದು 3 ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, ಇದನ್ನು ಹಾಕೊಳ್ಳೋದ, ಮತ್ತು 2 ಕಪ್ಪಷ್ಟು ಮೊಸರು, ಇದು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡೋದು. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಮಾಡಿದ ಮೇಲೆ ಈ ರೀತಿ ಆಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಇದು ಬನಾನಾ ಲಸ್ಸಿ. ನೀವು ಬೇಕಾದರೆ ಕೋಲ್ಡ್ ಕುಡಿಬೇಕಂದ್ರೆ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಕುಡಿಬೋದು. ನಾನು ಡ್ರೈ ಫ್ರೂಟ್ಸಲ್ಲಿ ಮೇಲೆ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಸಾದಾ ಕುಡಿಬೋದು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಕಮಿಂಗ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.